ಕನ್ನಡದಲ್ಲಿ ಟಾಪ್ ನಟನಾಗಿ ಗುರ್ತ್ಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಅಂತಲೇ ಹೇಳ್ಬೋದು ನಮ್ಮ ಆಶೀಶ್ ವಿದ್ಯಾರ್ಥಿ ಅವ್ರನ್ನ. ಇನ್ನು ಆಶೀಶ್ ವಿದ್ಯಾರ್ಥಿ ಅವ್ರಿಗೆ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು. ಆದರೆ ಆಶೀಶ್ ವಿದ್ಯಾರ್ಥಿ ಅವ್ರಿಗೆ ಆಗಿದ್ದು ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ. ಇನ್ನು ಕನ್ನಡ ಸಿನಿಮಾದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೆ ಅದು ಆಶೀಶ್ ವಿದ್ಯಾರ್ಥಿ. ಇನ್ನು ಆಶೀಶ್ ವಿದ್ಯಾರ್ಥಿ ಅವರು ಏನಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾದರೆ ಇವರಿಗೆ ಏನಾಗಿದೆ ಅಂತ ನೋಡ್ತಾ ಬಂದರೆ, ಚಿತ್ರರಂಗದಲ್ಲಿ ಏಕಾಏಕಿ ನೀವು ನೋಡಿರ್ಬೋದು 2008 ನಂತರ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಬರೋಬ್ಬರಿ 17 ವರ್ಷಗಳಿಂದ ಕೂಡ ಆಶೀಶ್ ವಿದ್ಯಾರ್ಥಿ ಅವರು ಚಿತ್ರರಂಗ ದೂರ ಉಳಿದಿದ್ದಾರೆ. ಈಗ ಯೂಟ್ಯೂಬ್ ಚಾನಲ್ ಅಲ್ಲಲ್ಲಿ ಕಾಣಿಸಿಕ್ಕಿದ್ರು ಸಹ ವೇದಿಕೆ ಕಾರ್ಯಕ್ರಮಗಳಲ್ಲಿ ಸಿಗ್ತಾರೆ, ಅವ್ರು ಬಿಟ್ಟರೆ ಸಿನಿಮಾಗಳಲ್ಲಿ ಕಾಣಿಸ್ತಿಲ್ಲ. ಹಾಗೆ ಅವರಿಗೆ ಇತ್ತೀಚೆಗೆ ಯಾರೋ ಅವ್ರ ಸ್ನೇಹಿತರು ಮಾತಾಡಿಸಿ ಕೇಳಿದ್ದಕ್ಕೆ ಹಾಗಾಗಿ ನೀವು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತೀರ ಅಂದಿದ್ದಕ್ಕೆ ಇತ್ತೀಚೆಗೆ ಹೊಸ ನಟರು ಬಾಲಿವುಡ್ಡು ಟಾಲಿವುಡ್ಡು ಹೀಗೆ ಹುಡುಕ್ತಾರೆ ಮತ್ತು ಇಂಗ್ಲೀಷ್ ಹಾಲಿವುಡ್ಡಿಂದ ತರ್ತಾರೆ. ನಮಗೆ ಅವಕಾಶಗಳ ಕೊರತೆ ಉಂಟಾಗಿದೆ ಅಂತ ಹೇಳಿ ತುಂಬ ಭಾವನಾತ್ಮಕವಾಗಿ ಹೇಳ್ಕೊಳ್ತಾರೆ. ಹಾಗಾಗಿ ಸ್ವಂತ ಉದ್ಯಮವನ್ನು ಮಾಡ್ಕೊಂಡಿದ್ದೇನೆ, ಸದ್ಯಕ್ಕೆ ಅದನ್ನೇ ನೋಡ್ಕೊಳ್ತಿದ್ದೇನೆ. ವಯಸ್ಸಾದ ನಂತರ ಅವಕಾಶಗಳು ಕಡಿಮೆ ಅಲ್ವಾ, ಇವಕ್ಕೆಲ್ಲ ನಾನು ಅನುಸರಿಸ್ಕೊಂಡು ಹೋಗಲೇಬೇಕಾಗುತ್ತೆ ಅಂತೇಳಿ ತುಂಬಾ ಭಾವುಕರಾಗಿ ಹೇಳ್ತಾರೆ ಆಶೀಶ್.